ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ರು. ಹೆಂಗಿದ್ರಿ? ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತೇನೆ. ನಾನು ಇವತ್ತಿಂದ ನನ್ನ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಒಂದು ಹೊಸ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಮುಖ್ಯ ಆಗಿರುತ್ತೆ. ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಹೊಸ ಯೂಟ್ಯೂಬ್ ಚಾನಲನ್ನು ಅಂತ ಕೇಳ್ತಾ ಇವತ್ತಿನ ನನ್ನ ಮೊದಲನೇ ಲಾಗನ್ನು ಶುರು ಮಾಡೋಣ ಬರ್ರಿ. ಬೆಳಗ್ಗೆ ಬೇಗ 6 ಗಂಟೆಗೆ ಎದ್ದು ಡೋರ್ ಓಪನ್ ಮಾಡಿ ಹೊರಗಡೆ ಬಂದು ಒಂದು ವ್ಯೂ ನೋಡಿಕೊಂಡು ಹಾಗೆ ಕೆಳಗಿಳಿದು ಹೋಗಿ ಗೇಟ್ ಓಪನ್ ಮಾಡಿ ನೋಡ್ರಿ ಈ ಜಿಟಿ ಮಳೆ ರಾತ್ರಿ ಬೆಳಗ್ಗೆ ಸುಮ್ಮನೆ ಬರ್ತಾನೆ ಇದೆ. ಆದರೂ ಮಳೆ ಇದೆ ಅಂತ ಏನು ಕೆಲಸ ಮಾಡೋದು ಬಿಡೋಕ್ಕಾಗಲ್ಲಲ್ವಾ ಅಂತ ಅಂದ್ಕೊಂಡು ಅದೇ ಮಳೆಯಲ್ಲಿ ಸೀದಾ ನಮ್ಮ ಕೊಟ್ಟಿಗೆ ಕಡೆ ಹೊರಟೆ. ಇದು ನಮ್ಮ ಕೊಟ್ಟಿಗೆ, ಇದು ಕೊಟ್ಟಿಗೆ ಗೇಟು. ಈ ಹಗ್ಗ ಏನಂದರೆ ಇದನ್ನೇ ನಾವು ಲಾಕ್ ಥರ ಗೇಟ್ನ ಕ್ಲೋಸ್ ಮಾಡೋಕ್ಕೆ ಯೂಸ್ ಮಾಡಿರ್ತೀವಿ. ಹಾಗೆ ಗೇಟ್ ಓಪನ್ ಮಾಡಿ ನೋಡಿ ನಮ್ಮ ಮಕ್ಕಳುಗಳು ಯಾರೋ ಬಂದು ಅಂತ ಹಿಂಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾವೆ. ನೋಡಿ ಹಂಗೆಲ್ಲ ಸಗಣಿ ತುಳಿದು ರಾಡಿ ಮಾಡಿಕೊಂಡು ಅದರಲ್ಲೇ ಮಲ್ಕೊಂಡಿದ್ದಾವೆ. ಹಾಗೆ ನಾನು ಕೆಲಸ ಶುರು ಮಾಡಿದೆ. ಈ ಪೋಲ್ಸ್ನ ತೆಗೆದು ಸೈಡಿಗಿಟ್ಟೆ. ಈ ಪೋಲ್ಸ್ ಯಾಕೆ ಹಾಕಿದ್ದೀವಿ ಅಂತ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆ ಬುಟ್ಟಿ ತೊಗೊಂಡು ಸಗಣಿ ಎಲ್ಲ ತುಂಬಿಕೊಂಡು ಅದನ್ನು ತಿಪ್ಪೆಗೆ ಹಾಕ್ಬಂದು ಆಯಿತು. ನೋಡಿ ಈಗ ಫುಲ್ ಕ್ಲೀನ್ ಮಾಡಿದ ಮೇಲೆ ಹೇಗೆ ಕಾಣ್ತಾ ಇದೆ ಅಂತ. ಹಾಗೆ ಸಗಣಿ ಎಲ್ಲ ತೆಗೆದಾದ್ಮೇಲೆ ನಮ್ಮ ಮಕ್ಕಳಿಗೆ ಫುಡ್ ಇಡಬೇಕಿತ್ತು. ಫುಡ್ ತೊಗೊಂಬಂದು ಫುಡ್ಡೆಲ್ಲ ಇಟ್ಟು ಆಮೇಲೆ ನೀರೆಲ್ಲ ಕುಡಿಸಿ ಆಯಿತು. ಆಮೇಲೆ ಹಾಲು ಕರಿಬೇಕಿತ್ತು. ಹಾಗೆ ಒಂದು ಆಕಳದ್ದು ಅಪ್ಪ ಆಗಲೇ ಆಲ್ರೆಡಿ ಹಾಲು ಕರೆದಿಟ್ಟಿದ್ರು. ಅದೇ ಇನ್ನೊಂದು ಆಕಳದ್ದು ಹಾಲು ಕರಿಯೋಕ್ಕೋಸ್ಕರ ನಾನು ಬಂದೆ. ಈಗ ಹಾಲು ಕರಿಬೇಕು. ನೋಡಿ ಹಾಲು ಕರೆದಾಯಿತು. ಹೇಳ ನೋಡಿದ್ರಲ್ಲ, ಹೇಳು ಅಂತ ನಂಗೆ ನಮ್ಮ ಗುಂಡ ಎದ್ದು ನಿಂತ್ಕೊಂಡ್ಬಿಟ್ಟ. ನೋಡಿ ಹೇಗೆ ಕುಣಿತಾ ಇದ್ದಾನೆ, ಹಾಲು ಕುಡಿಯೋಕೆ ಬಿಡು ಅಂತ. ನೋಡಿ ಹೇಗೆ ಹಾಲು ಕುಡಿತಾ ಇದ್ದಾನೆ ಅಂತ. ಹಾಗೆ ಹಾಲಿಟ್ಟು ಬಂದು ನೋಡಿ ಮಳೆ ಎಷ್ಟೊಂದು ಬಿಡ್ತಾನೆ, ಎಲ್ಲ ಸ್ವಲ್ಪನೂ ಗ್ಯಾಪ್ ಕೊಡ್ತಾನೆ ಹೊಡಿತಾನೆ. ಆಮೇಲೆ ನನ್ನ ಸ್ನಾನ ತಿಂಡಿ ಎಲ್ಲ ಮುಗಿಸಿ ಅಪ್ಪ ಗದ್ದೆಗೆ ಹೋಗೋಣಂದ್ರು. ಸರಿ ಅಂತ ಗದ್ದೆಗೆ ಹೊರಟ್ವಿ. ನೋಡಿ ಇದೇ ನಮ್ಮ ಗದ್ದೆ, ಇದೇನು ಅನ್ಕೋಬೋದು. ಇದು ನಮ್ಮ ಹೊಸ ಕೊಟ್ಟಿಗೆ ಮನೆ ಓಪನಿಂಗ್ ಆಗಿದೆ. ಬಟ್ ಇನ್ನು ಆಕಳ ಕಟ್ಟಿಲ್ಲ. ಇಲ್ಲಿ ತಂದು ಮಳೆ ಮುಗಿದ್ಮೇಲೆ ಕಟ್ಟೋಣ ಅಂತ ಬಿಟ್ಟಿದ್ದೀವಿ. ಹಾಗೆ ನಮ್ಮ ಪೈಪ್ ಕಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಸ್ವಲ್ಪ ಪೈಪ್ ಲೈನ್ ಚೇಂಜ್ ಮಾಡಬೇಕಿತ್ತು. ಚೇಂಜ್ ಮಾಡಿಲ್ಲ ಆಯಿತು. ಹಾಗೆ ಟ್ಯಾಕ್ಟ್ರಿ ಬಂತು. ಟ್ಯಾಕ್ಟ್ರಿ ಯಾಕೆ ಬಂತು ಅಂದರೆ ಇವತ್ತು ಅರ್ಲಿ ಹೊಡ್ಸೋದಿತ್ತು. ಅರ್ಲಿ ಯಾಕಂದರೆ ನಾವು ಭತ್ತದ ನಿಟ್ಟೆ ಮಾಡೋಕ್ಕೋಸ್ಕರ ಆಗಿ ಹಾಕಬೇಕಿತ್ತು. ಅದಕ್ಕೋಸ್ಕರ ಸದ್ಯಕ್ಕೆ ಇದಿಷ್ಟನ್ನು ಅರ್ಲಿ ಹೊಡಿಸ್ತಾ ಇದ್ದೀವಿ. ನೋಡಿ ಅರ್ಲಿ ಹೊಡಿತಿದ್ದು ನನಗೆ ಹಿಂದೆ ಹಕ್ಕಿಗಳು ಎಷ್ಟು ಬರ್ತದೆ, ಹಕ್ಕಿಗಳು ಯಾಕೆ ಬರ್ತದೆ, ಮಳೆ ಹುಳುಗಳು ಹುಡುಕೊಂಡು ತಿಂತಾ ಇದ್ದಾವೆ. ನೋಡಿ ಈಗ ಮತ್ತೆ ನಂದು ಹಾಲಿನ ಡ್ಯೂಟಿ ಬಂತು. ಆಕಳದ ಅಮ್ಮ ಹಾಲು ಕರೆದು ಹೋದರು. ನನಗೆ ಆಕಳದ ಕರಿ ಅಂತ ಇಟ್ಟು ಹೋಗಿದ್ದಾರೆ. ಎಲ್ರಿಗೂ ಡೌಟ್ ಬರ್ಬೋದು, ಯಾಕೆ ಸಂಜೆ ಸಗಣಿ ತೆಗೆಯೋದಿಲ್ವ ಅಂತ. ತೆಗೀತಿದ್ದೆ, ಬಟ್ ನಮ್ಮಪ್ಪ ಆಲ್ರೆಡಿ ತೆಗೆದಿಟ್ಟಿದ್ರು. ಸೊ ನಾನು ಹಾಲು ಕರಿಯೋಕ್ಕೆ ಬಂದಿದ್ದೇನೆ. ಹಾಲೆಲ್ಲ ಕರೆದಾಯ್ತು. ಹಾಗೆ ಆಕಳಿಗೆ ಹುಲ್ಲು ಹಾಕಿ ಕರಿ ಹುಲ್ಲು ಹಾಕಿ ಕರಿಗೆ ಹಾಲು ಕುಡಿಸಿ ಕರ ಕಟ್ಟಿ ಅಡಿಕೆ ಸಿಪ್ಪೆ ತೊಗೊಂಡು ಒಂದಿಷ್ಟು ಹೊಗೆ ಹಾಕಿ, ಹೊಗೆ ಯಾಕಂದರೆ ಸೊಳ್ಳೆ ಕಡಿಬಾರ್ದು ಅಂತ ಹಾಕಿ ಹಾಗೆ ಹಾಲಿನ ಕ್ಯಾನ್ ತೊಗೊಂಡು ಹೊರಟೆ. ಇದು ಇವತ್ತು ನನ್ನ ಬ್ಲಾಗ್ ಆಗಿರುತ್ತೆ. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.